ಇನ್ನು ದಕ್ಷಿಣದಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ. ಮಹಾಮಳೆಗೆ ಮಂಗಳೂರು ಅಲ್ಲೋಲ ಕಲ್ಲೋಲ ಆಗಿದೆ. ಧಾರಾಕಾರ ಮಳೆಗೆ ಈ ಸಂದರ್ಭದಲ್ಲಿ ಜಲಸ್ಫೋಟ ಉಂಟಾಗಿದೆ. ಎದೆ ನಡುಗಿಸುವಂತ ಭೀಕರ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ನಿರಂತರ ಮಳೆಗೆ ಗೋಡೆ ಕುಸಿದು ಅವಾಂತರ ಸೃಷ್ಟಿಯಾಗಿದೆ. ಗೋಡೆ ಕುಸಿತ ಇದ್ದಂತೆ ರಸ್ತೆಯಲ್ಲಿದ್ದಂತಹ ನೀರು ಚಿಮ್ಮಿದ್ದು ಅಲ್ಲಿ ಭಾರಿ ದೊಡ್ಡ ಪ್ರಮಾಣದಲ್ಲಿ ಅವಾಂತರಕ್ಕೆ ಕಾರಣ ಆಗಿದೆ. ಕಂಕನಾಡಿಯ ಸುವರ್ಣ ಲೇನ್ ಬಳಿ ನಡೆದಿರುವಂತಹ ಘಟನೆ ಇದು. ಕಾಂಪೌಂಡ್ ಕುಸಿದು ಯಾವ ಪ್ರಮಾಣದಲ್ಲಿ ಅಲ್ಲಿದ್ದಂತಹ ನೀರು ಚಿಮ್ಮಿ ಈ ಅವಘಡ ಆಗಿದೆ ಅಂತ ಅನ್ನೋದನ್ನು ನೀವು ಗಮನಿಸಬಹುದು. ಕಾಂಪೌಂಡ್ನ ಗೋಡೆ ಕುಸಿದು ಪಕ್ಕದಲ್ಲಿದ್ದಂತಹ ಮತ್ತೊಂದು ಕಾಂಪೌಂಡ್ಗೆ ಇದ್ದಂತಹ ಗೇಟ್ ಎಷ್ಟು ದೂರ ಬಿದ್ದಿದೆ ಅನ್ನೋದನ್ನು ಕೂಡ ನೀವು ಗಮನಿಸಬಹುದು. ಆ ಮನೆಯಲ್ಲೂ ಕೂಡ ಸುಮಾರು 6-7 ಜನ ಆ ಸಂದರ್ಭದಲ್ಲಿ ಇದ್ರು. ಅದೃಷ್ಟವಶಾತ್ ಎಲ್ಲರೂ ಕೂಡ ಅಂದ್ರೆ ಯಾರಿಗೂ ಕೂಡ ಪ್ರಾಣಾಪಾಯ ಆಗಿಲ್ಲ, ಎಲ್ಲರೂ ಕೂಡ ಪಾರಾಗಿದ್ದಾರೆ. ಇನ್ನು ವಾಹನಗಳ ಸಂಚಾರ ಕೂಡ ಆಗ್ತಾ ಇತ್ತು ಅದೇ ರಸ್ತೆಯಲ್ಲಿ. ಆದರೆ ಬೀಳುವಂಥ ಸಂದರ್ಭದಲ್ಲಿ ವಾಹನಗಳೆಲ್ಲವೂ ಕೂಡ ಪಾಸ್ ಆಗಿತ್ತು. ಹಾಗಾಗಿ ಅದೃಷ್ಟವಶಾತ್ ಈ ಸಂದರ್ಭದಲ್ಲಿ ಯಾರಿಗೂ ಕೂಡ ಗಾಯಗಳಾಗಿಲ್ಲ. ಮಂಗಳೂರಿನಲ್ಲಿ ಮಹಾಮಳೆಯ ಅಬ್ಬರ. ಖಾಸಗಿ ಫ್ಲಾಟ್ ಮೇಲೆ ತಡೆಗೋಡೆ ಕುಸಿದು ಬಿದ್ದಿದೆ. ಕದ್ರಿ ಶಿವಬಾಗ್ ಬಳಿಯ ಫ್ಲಾಟ್ಗೆ ಹಾನಿ ಉಂಟಾಗಿದೆ. ಸುಂದರಿ ಅಪಾರ್ಟ್ಮೆಂಟ್ಗೆ ಹಾನಿ ಆಗಿದೆ. ಹಿಂಬದಿಯ ರಿಟೈನಿಂಗ್ ವಾಲ್ ಕುಸಿದು ಈ ಘಟನೆ ಆಗಿರೋದು. ಕಾಂಕ್ರೀಟ್ ವಾಲ್ ಕುಸಿದು ಭಾರಿ ಹಾನಿ ಆಗಿದೆ. ಪಾದಚಾರಿ ಮೆಟ್ಟಿಲುಗಳು ಕೂಡ ಕುಸಿದು ದುರಂತ ಆಗಿದೆ. ಮಳೆಗೆ ಮತ್ತಷ್ಟು ಕುಸಿತ ಇದೆ. ಗುಡ್ಡದ ಮಣ್ಣು, ಮತ್ತೆರಡು ಮನೆಗಳು ಕುಸಿದು ಬೀಳುವಂತಹ ಅಪಾಯ ಅಲ್ಲಿ ಸೃಷ್ಟಿಯಾಗಿದೆ. ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ನಿರಂತರವಾಗಿ ಮಳೆ ಆಗ್ತಾ ಇರುವ ಪರಿಣಾಮ ಕದ್ರಿಯ ಶಿವಭಾಗ್ ಬಳಿಯ ಫ್ಲಾಟ್ಗೆ ಹಾನಿ ಉಂಟಾಗಿದೆ. ಈಗಾಗಲೇ ಮಂಗಳೂರಿನಲ್ಲಿ ಮಳೆ ಆಗ್ತಾ ಇರುವಂಥದ್ದು, ಇನ್ನೂ ಕೂಡ ಭಾರಿ ದೊಡ್ಡ ಪ್ರಮಾಣದಲ್ಲಿ ಮಳೆ ಸುರಿತಾ ಇದೆ. ಒಂದು ಕಾಂಕ್ರೀಟ್ನ ತಡೆಗೋಡೆ, ಆ ರಿಟೈನಿಂಗ್ ವಾಲ್ ಕುಸಿದಂಥ ಪರಿಣಾಮ ಒಂದು ಖಾಸಗಿ ಕಟ್ಟಡಕ್ಕೆ ಯಾವ ರೀತಿಯ ಹಾನಿಯಾಗಿದೆ ಅನ್ನುವಂಥದ್ದು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಮಂಗಳೂರಿನ ಶಿವಬಾಗ್ನ ದೃಶ್ಯ. ನೀವು ದೃಶ್ಯಗಳಲ್ಲಿ ಗಮನಿಸಬಹುದು. ಭೀಕರವಾಗಿ ಸುರಿದಂತಹ ಮಳೆಯ ಪ್ರಮಾಣದಿಂದಾಗಿ ಭಾರಿ ಆಳೆತ್ತರದಲ್ಲಿರುವಂಥ ಒಂದು ತಡೆಗೋಡೆ, ಅಂದರೆ ಕಾಂಕ್ರೀಟ್ ರಿಟೈನಿಂಗ್ ವಾಲ್ ಅನ್ನು ಅವರು ಯಾವ ರೀತಿಯಾಗಿ ಕಟ್ಟಿದ್ದಾರೆ ಅಂದರೆ ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ರೀತಿಯ ಹಾನಿ ಆಗಬಾರ್ದು ಅನ್ನುವಂಥ ರೀತಿಯಲ್ಲಿ ಒಂದು ಖಾಸಗಿ ಕಟ್ಟಡಕ್ಕೆ ಕಟ್ಟಿದ್ದಾರೆ. ಆದರೆ ಆ ರಿಟೈನಿಂಗ್ ವಾಲ್ ಅನ್ನ ಕೂಡ ಒಂದು ಸೀಳಿಕೊಂಡು ಮಣ್ಣು ಬಹಳ ದೊಡ್ಡ ಪ್ರಮಾಣದಲ್ಲಿ ಆ ಗುಡ್ಡ ಕುಸಿದಿರುವಂಥದ್ದು. ಅದರ ಕುಸಿತದ ಹಾನಿ ಯಾವ ರೀತಿಯಾಗಿ ಆಗಿದೆ ಅನ್ನುವಂಥದ್ದನ್ನು ನೋಡಿದ್ರೆ ಆ ಫ್ಲಾಟಿನ ಕಿಟಕಿ ಭಾಗವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಅಂದರೆ ಕಿಟಕಿಯ ಗೋಡೆಗಳನ್ನು ಸೀಳಿಕೊಂಡು ಆ ಮಣ್ಣು ಒಳಭಾಗಕ್ಕೆ ನುಗ್ಗಿರುವಂಥದ್ದು. ಅದರ ಜೊತೆಗೆ ಅದರ ಕಿಟಕಿಗೆ ಡ್ಯಾಮೇಜ್ ಆಗಿದೆ. ಅವರ ಗೋಡೆಗಳಿಗೆ ಬ್ಯಾಕ್ ಸೈಡಿನ ಗೋಡೆಗಳಿಗೆ ಡ್ಯಾಮೇಜ್ ಆಗಿದೆ. ಗಾಜು ಹೊಡೆ ಆಗಿರುವಂಥದ್ದು. ಅದರ ಜೊತೆಗೆ AC ಡಕ್ಗಳಿಗೆ ಹಾನಿಯಾಗಿದೆ. ಪೈಪ್ಲೈನ್ಗಳಿಗೆ ಭಾರಿ ಪ್ರಮಾಣದಲ್ಲಿ ಹಾನಿಯಾಗಿದೆ. ಕೆಳಭಾಗದ ಪಾರ್ಕಿಂಗ್ ಜಾಗದಲ್ಲೂ ಕೂಡ ವಾಹನಗಳನ್ನು ನಿಲ್ಲಿಸಂತ ಜಾಗದಲ್ಲೂ ಕೂಡ ಭಾರಿ ಪ್ರಮಾಣದಲ್ಲಿ ಹಾನಿ ಆಗಿರುವಂಥದ್ದು. ಈ ಹಾನಿಯ ಪರಿಣಾಮವಾಗಿ ಯಾವುದೇ ರೀತಿಯಲ್ಲಿ ಅಲ್ಲಿ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ಆಗದೇ ಇರುವಂಥ ರೀತಿಯಲ್ಲಿ ಹಾನಿ ನಡೆದಿರುವಂಥದ್ದನ್ನು ಕೂಡ ನೀವು ದೃಶ್ಯಗಳಲ್ಲಿ ಗಮನಿಸಬಹುದು. ಇನ್ನೂ ಕೂಡ ಮೇಲ್ಭಾಗದಿಂದ ಭಾರಿ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದೆ. ಆ ನೀರು ಹರಿದು ಬರ್ತಾ ಇರುವಂಥ ಕಾರಣದಿಂದಾಗಿ ಅದನ್ನ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಆಗದೇ ಇರುವಂಥ ಪರಿಸ್ಥಿತಿ ಕೂಡ ಇರುವಂಥದ್ದು. ಇನ್ನು ಇಲ್ಲಿನ ಸ್ಥಳೀಯರಿದ್ದಾರೆ, ಫ್ಲಾಟ್ನವರಿದ್ದಾರೆ, ಅವ್ರ ಜೊತೆ ಕೂಡ ನಾನು ಮಾತನಾಡ್ತೀನಿ. ಸರ್, ಈಗ ಇದು ನಿನ್ನೆ ಎಷ್ಟು ಗಂಟೆಗೆ ಆಗಿರುವಂಥದ್ದು? ಇದು 4ರಿಂದ 5. ನಾವು we were sleeping there. Okay. When we heard the sound so much, I think like a cloud burst, and we came to our side, window side. We saw everything is falling. So I told my wife, she was a senior citizen, and my small boy was there, my daughter's boy. We came down rushingly. What will happen, we don't. ಇದು ಹೇಗೆ ಬಿದ್ದಿರಬಹುದು ಅಂತಂದ್ರೆ ಮೇಲೆ ಮರ ಎಲ್ಲ ಇದೆ, ಆ ಕಾರಣಕ್ಕೆ trees one of the major concern now, and too much water falling from inside. Now also water falling, but it doesn't come from here, inside blocks which they open, but it is fully maybe captured like. ಇದಿಷ್ಟು ಇಲ್ಲಿನ ಸ್ಥಳೀಯರು ಮನೆಯವರು ಹೇಳ್ತಾ ಇರುವಂಥ ಮಾತು. ಇನ್ನೂ ಕೂಡ ಅಲ್ಲಿ ಮಳೆ ಬರ್ತಾ ಇದೆ. ಮಳೆಯ ಪ್ರಮಾಣ ಹೆಚ್ಚಾದಂತೆ ಈ ಒಂದು ರಿಟೈನಿಂಗ್ ವಾಲನ್ನು ನಾನು ಮತ್ತೆ ನಿಮಗೆ ಒಂದು ಸಲ ತೋರಿಸ್ಬಿಡ್ತೀನಿ. ಯಾಕಂದರೆ ನಾವು ನಿಂತಿರುವಂಥ ಜಾಗವು ಕೂಡ ಬಹಳ ಅಪಾಯಕಾರಿ. ಇದು ಯಾವುದೇ ಕ್ಷಣದಲ್ಲಿ ಅದರ ಮುಂದುವರಿದ ಭಾಗ, ಅದರ ಮೇಲೆ ಮನೆ ಇದೆ, ಅದು ಕೂಡ ಯಾವುದೇ ಕ್ಷಣದಲ್ಲಿ ಮತ್ತೆ ಕುಸಿದು ಬೀಳುವಂಥ ಆತಂಕ ಇದೆ. ನಾವು ನಿಂತಿರುವ ಜಾಗದಲ್ಲೂ ಕೂಡ ಆತಂಕದ ಪರಿಸ್ಥಿತಿ ಇದೆ. ಅದರ ಜೊತೆಗೆ 6 ಮಾಳಿಗೆಯ ಒಂದು 6 ಬಹುಮಾಡಿಯ ಒಂದು ಖಾಸಗಿ ಅಪಾರ್ಟ್ಮೆಂಟ್ಗೂ ಕೂಡ ಬಹಳ ಡೇಂಜರ್ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ ಭರತ್ ರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮಂಗಳೂರು.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.